ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನು ನಿಮ್ಮ ಆಶಾ. ಮತ್ತು ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ, ನೀನು ಯಾಕೆ ಇಷ್ಟು ಕಷ್ಟ ಅನುಭವಿಸ್ತಿದೀಯಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅಂದರೆ ನಿಮ್ಮ ಗೊಂದಲಗಳಿಗೆ ಒಂದು ಉತ್ತರ ಅಂತ ಹೇಳ್ಬೋದು. ನೀವು ತುಂಬಾ ನೋವು ಪಡ್ತಾ ಇದ್ದೀರಾ, ತುಂಬಾ ಕಷ್ಟಪಡ್ತಾ ಇದ್ದೀರಾ, ಬಟ್ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇಲ್ಲಿ ಒಂದು ರೀಡಿಂಗ್ ಮುಖಾಂತರ ನಿಮಗೆ ಒಂದು ಉತ್ತರ ಸಿಗುತ್ತೆ ಅಂತ ನಾನು ಇವತ್ತಿನ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಇದು ಕೋಇನ್ಸಿಡೆಂಟ್ ಅಲ್ಲ, ಈ ಸಂದೇಶ ನಿಮಗೆ ಕೋಇನ್ಸಿಡೆಂಟ್ ಅಲ್ಲ. ಇದು ನಿಮ್ಮ ಆತ್ಮ ಕೇಳಬೇಕಾದಂತಹ ಮಾತು. ಅಂದರೆ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ಇದು ಒಂದು ಕೋಇನ್ಸಿಡೆಂಟ್ ಅಲ್ಲ, ಇದು ನಿಮಗೆ ಯೂನಿವರ್ಸ್ ನಿಮಗೆ ಕೊಡ್ತಾ ಇರುವಂತಹ ಸಂದೇಶ. ಮತ್ತು ನೀವು ಯಾಕೆ ಕಷ್ಟಪಡ್ತಾ ಇದ್ದೀರಾ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ನಿಜ, ನಾವು ಯಾಕೆ ನಮ್ಮ ಜೀವನದಲ್ಲಿ ಕಷ್ಟ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಇರುವಾಗ ಈ ದೇವ್ರು ನನಗೆ ಯಾಕೆ ಈ ಕಷ್ಟ ಕೊಡ್ತಾ ಇದ್ದಾನೆ ಅಂತ ನಾವು ಅನ್ಕೊತೀವಿ. ಬಟ್ ಅದು ನಮ್ಮದಿಗೆ ಕಷ್ಟ ಅಲ್ಲ, ಅದು ನಮ್ಮ ಪರೀಕ್ಷೆಯ ಟೈಮ್. ಅಂದರೆ ನಮ್ಮನ್ನು ಯೂನಿವರ್ಸು ಇವರು ಇದನ್ನು ಕೊಟ್ಟರೆ ಇವರು ತಡ್ಕೋತಾರ ಅನ್ನೋ ರೀತಿ ಅವರು ಪರೀಕ್ಷೆ ಮಾಡ್ತಾ ಇರ್ತಾರೆ. ಮತ್ತು ಇದು ದಂಡನೆಯೂ ಸಹಿತ ಅಲ್ಲ, ಒಂದು ನಮ್ಮ ಪರೀಕ್ಷೆಯ ಟೈಮ್ ಅಂತ ಹೇಳ್ಬೋದು. ಯಾವುದೇ ಒಂದು ನಮಗೆ ನಮ್ಮ ಜೀವನದಲ್ಲಿ ನಡೀತಾ ಇದೆ ಅಂತ ಹೇಳಿದರೆ ಅದು ಕಷ್ಟ ಅಂತ ಹೇಳೋಕ್ಕಾಗಲ್ಲ. ಅದು ನಮಗೆ ಯೂನಿವರ್ಸ್ ಆಗಿರ್ಬೋದು ಅಥವಾ ನಿಮ್ಮ ದೈವಿಕ ಶಕ್ತಿ ಆಗಿರ್ಬೋದು, ನಮ್ಮನ್ನು ಒಂದು ಪರೀಕ್ಷೆ ಮಾಡ್ತಾ ಇರುತ್ತೆ. ಆ ಪರೀಕ್ಷೆಯ ಟೈಮ್ ಅಂತ ನಾವು ಅಂದ್ಕೊಂಡ್ರಿ ಅಂದರೆ ಅದು ಸರಾಗವಾಗಿ ನಮ್ಮ ಜೀವನದಲ್ಲಿ ಏನೇ ಆಗ್ತಾ ಇರ್ಬೋದು ಅದು ಅಲ್ಲಿಗೆ ನಿಲ್ತು ಹೋಗುತ್ತೆ, ಅಂದರೆ ಮುಕ್ತಾಯ ಆಗುತ್ತೆ. ನಾವು ಸರೆಂಡರ್ ಆಗಬೇಕು. ಓಕೆ, ನಾನು ನನ್ನ ಜೀವನದ ನನ್ನ ಜೀವನದಲ್ಲಿ ಏನು ಬಂದಿದೆಯೋ ಅದನ್ನು ನಾನು ಕಲಿತೆ, ಆ ಪಾಠವನ್ನು ನಾನು ಕಲ್ತಿದ್ದೀನಿ ಅಂತ ಹೇಳಿ ನೀವು ಸರೆಂಡರ್ ಆದರೆ ಅಂದರೆ ಆ ಕಷ್ಟ ನಿಮ್ಮಿಂದ ದೂರ ಆಗುತ್ತೆ. ಈಗ ಅದನ್ನೇ ಪದೇ 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 ನಾವು ಹೇಳ್ತಾ ಹೋದ್ವಿ ಅಂದರೆ ಅದು ನಮ್ಮ ಜೀವನದಲ್ಲಿ ಇನ್ನೂ ಕಂಟಿನ್ಯೂ ಆಗುತ್ತೆ ಹೊರತು ಅದು ಮುಕ್ತಾಯ ಆಗೋದಿಲ್ಲ. ಅದು ಮುಕ್ತಾಯ ಆಗಬೇಕು ಅಂದರೆ ನೀವು ಯೂನಿವರ್ಸಲ್ ಸರೆಂಡರ್ ಆಗಬೇಕು, ನಿಮ್ಮ ದೈವಿಕ ಶಕ್ತಿಗೆ ಸರೆಂಡರ್ ಆಗಬೇಕು. ನನ್ನ ಜೀವನದಲ್ಲಿ ಏನೇ ಬಂದರೂ ಸರಿ, ಅದು ನೀವು ಕೊಡ್ತಾ ಇರುವಂತಹ ಪರೀಕ್ಷೆ ಮತ್ತು ದಂಡನೆ ಅಲ್ಲ ಅಂತ ನೀವೇನು ನಿಮ್ಮ ಮನಸ್ಸಲ್ಲಿ ನೀವು ಹೇಳ್ಕೊತೀರ, ಆ ಕಷ್ಟ ನಿಮ್ಮಿಂದ ದೂರ ಆಗುತ್ತೆ. ಇದು ನಾನು ಇವತ್ತು ನಿಮಗೆ ಹೇಳ್ತಾ ಇರುವಂತಹ ರೀಡಿಂಗ್. ಅಂದರೆ ನೀನು ಯಾಕೆ ಇಷ್ಟು ಕಷ್ಟ ಅನುಭವಿಸ್ತಾ ಇದೀಯಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆನಾ? ನೋಡೋಣ ಇವತ್ತಿನ ರೀಡಿಂಗು. ಮತ್ತು ನನಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ನನ್ನ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನಗೆ. ಓಕೆ, ನಾನು ಇನ್ನೂ ಹೆಚ್ಚಿನ ವಿಷಯಗಳನ್ನು ನಿಮಗೆ ರೀಡಿಂಗ್ ಮಾಡ್ತಾ ಹೋಗ್ತೀನಿ. ಮತ್ತು ಪರ್ಸ್ನಲ್ ರೀಡಿಂಗ್ ಯಾರಿಗಾದರೂ ಬೇಕು ಅಂದರೆ ನನ್ನ ವಾಟ್ಸಪ್ ನಂಬರ್ನ ನಿಮಗೆ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ವಾಟ್ಸಪ್ ಮುಖಾಂತರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮನಸ್ಸಲ್ಲಿ ನೀವು ನಿಮ್ಮ ದೈವಿಕ ಶಕ್ತಿನಾಗಿರ್ಬೋದು ಅಥವಾ ನೀವು ನಂಬಿರುವಂಥ ದೇವಿ ಆಗಿರ್ಬೋದು, ದೇವರಾಗಿರ್ಬೋದು, ಆ ದೇವರನ್ನು 3 ಬಾರಿ ನಿಮ್ಮ ಮನಸ್ಸಲ್ಲಿ ಹೇಳಿ ಪ್ರಾರ್ಥನೆ ಮಾಡಿ ಈ ರೀಡಿಂಗ್ನ ನೋಡಿ. ಯಾಕೆ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟ ಕೊಡ್ತಾ ಇದೆಯಾ, ಇದು ಯಾವಾಗ ಮುಕ್ತಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇತ್ತು ಅನ್ನೋದಿತ್ತು ಅಂದರೆ ಈ ರೀಡಿಂಗಲ್ಲಿ ನಿಮಗೆ ಸದ್ಯದ ಪರಿಸ್ಥಿತಿ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ಪೇಜ್ ಆಫ್ ಕಪ್ಸ್ ಮತ್ತು ದ ಹರ್ಮಿಟ್, ದ ಎಂಪ್ರೆನ್ಸ್ ಮತ್ತು ಕಿಂಗ್ ಆಫ್ ಪೆಂಟಿಕಲ್. ಇಲ್ಲಿ ಇನ್ನೂ ಒಂದು ನೋಡೋಣ. ಇದರಲ್ಲಿ ಸಹಿತ ನಿಮಗೆ ನಿಮಗೆ ಆನ್ಸರ್ ಏನು ಸಿಗುತ್ತೆ, ಯಾಕೆ ಇದರಿಂದ ಏನಾಗ್ತಾ ಇದೆ ನಿಮ್ಮ ಜೀವನದಲ್ಲಿ, ಇದು ನೀವು ಆ ಕಷ್ಟಕ್ಕೆ ಯಾವ ಕಾರಣನ ಯೂನಿವರ್ಸ್ ನಿಮಗೆ ಕೊಡ್ತಾರೆ ಅನ್ನೋದನ್ನು ಇಲ್ಲಿ ಸಹಿತ ನೀವು ನೋಡ್ಬೋದು. ಓಕೆ,
ಇಲ್ಲಿ ನಿಮಗೆ 3 ಕಾರ್ಡ್ ಬಂದಿದೆ. ಈ 3 ಕಾರ್ಡಲ್ಲಿ ನಿಮಗೆ ಯಾವ ಉತ್ತರ ಬಂದಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ಅಪಾಲಜಿಸ್ ಮತ್ತು ದ ಮೆಂಟರ್, ಓಕೆ, ದ ಅರ್ಥೋಪನ್. ಓಕೆ, ನೋಡೋಣ, ಅದು ಆಮೇಲೆ ನೋಡೋಣ, ಸೈಡಲ್ಲಿ ಇಡೋಣ. ಇದು ಪೇಜ್ ಆಫ್ ಕಪ್ಸ್. ಇಲ್ಲಿ ಪೇಜ್ ಆಫ್ ಕಪ್ಸ್ ಏನಪ್ಪ ಹೇಳ್ತಾ ಇದೆ ಅಂದರೆ, ನೀವು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ನೀವು ಪ್ರೀತಿ ವಿಚಾರದಲ್ಲಾಗಿರ್ಬೋದು, ಫೈನಾನ್ಷಿಯಲ್ ವಿಚಾರವಾಗಿ ಆಗಿರ್ಬೋದು. ಇಲ್ಲಿ ಜಾಸ್ತಿ ಏನು ಕಾಣ್ತಾ ಇದೆಯಪ್ಪ ಅಂದರೆ ಪ್ರೀತಿ ವಿಚಾರದಲ್ಲಿ, ಅಂದರೆ ರಿಲೇಷನ್ಶಿಪ್ ವಿಚಾರವಾಗಿ ತುಂಬಾ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲಿ ಪೇಜ್ ಆಫ್ ಕಪ್ಸ್ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿನ್ನ ಹೃದಯ ತುಂಬಾ ಮೃದುವಾಗಿದೆ, ಪ್ರೀತಿಗೋಸ್ಕರ ಹಂಬಲಿಸ್ತಾ ಇದೆಯಾ, ನಿನಗೋಸ್ಕರ ಯಾರೂ ಇಲ್ಲ ಅಂತ ಹೇಳಿ ನೀನೇ ಪೇಚಾಡ್ತಾ ಇದೆಯಾ, ನೋವು ಪಡ್ತಾ ಇದೆಯಾ, ಸಂಕಟ ಪಡ್ತಾ ಇದೆಯಾ. ಇದು ಎಲ್ಲರ ಮಾತು ಮತ್ತು ವರ್ತನೆಗಳನ್ನು ನಿರ್ಲಕ್ಷ್ಯದಿಂದ ನಿನಗೆ ನೀನೇ ಒಂಥರ ಹೇಗೆ ಅಂದರೆ ಬಾವಿಲಿ ಬಿದ್ದಂತಹ ಮೀನು ಇರುತ್ತಲ್ಲ, ಮೀನು ಅದು ಹೇಗೆ ಚಡಪಡಿಸುತ್ತೆ ನೋಡಿದ್ರೆ ಆ ರೀತಿಯಾಗಿ ಒದ್ದಾಡ್ತಾ ಇದ್ದೀರ. ಅಂದರೆ ನಿಮಗೆ ನೀವು ಏನು ಬಯಸ್ತಾ ಇದ್ದೀರಪ್ಪ ಅಂದರೆ ಪ್ರೀತಿ ಬಯಸ್ತಾ ಇದ್ದೀರಾ, ಬಟ್ ನಿಮ್ಮನ್ನು ಅರ್ಥ ಮಾಡ್ಕೋತಾ ಇಲ್ಲ. ನಿಮ್ಮ ಮನಸ್ಸು ತುಂಬಾ ಸ್ಮೂತಾಗಿದೆ, ತುಂಬಾ ಮೃದುವಾಗಿದೆ, ತುಂಬಾ ಸೆನ್ಸಿಟಿವ್ ಆಗಿದೆ. ಆದರೂ ಸಹಿತ ನೀವು ಬೇರೆಯವ್ರಿಗೋಸ್ಕರ ಎಲ್ಲದನ್ನೂ ಕೊಡ್ತಿದ್ರ. ಅಂದರೆ ನೀವು ಬೇರೆಯವ್ರಿಗೋಸ್ಕರ ತುಂಬಾ ಕೊಡ್ತೀರಾ, ನಿಮಗೋಸ್ಕರ ಕಡಿಮೆ ತಗೋತೀರ. ಅಂದರೆ ನೀವು ಬೇರೆಯವ್ರಿಗೋಸ್ಕರ ಪ್ರೀತಿನ ತುಂಬಾ ಕೊಡ್ತೀರ. ಅವರು ಚೆನ್ನಾಗಿರಲಿ, ಇವರು ಚೆನ್ನಾಗಿರಲಿ, ಹೀಗೆ ಇರಲಿ, ಅವ್ರಿಗೆ ಏನೇ ಮಾಡಿದರೂ ಪರವಾಗಿಲ್ಲ, ನಾನು ಅವರಿಗೋಸ್ಕರ ಇದ್ದೀನಿ, ಬಟ್ ನಿಮಗೋಸ್ಕರ ಯಾವುದೇ ತರಹ ಪ್ರೀತಿಯಾಗಿರ್ಬೋದು, ಯಾವುದೇ ತರಹ ವಿಚಾರದಲ್ಲಾಗಿರ್ಬೋದು ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾವುದೇ ಥರದ ಪ್ರೀತಿನ ಕೊಡ್ತಾ ಇಲ್ಲ. ನಿಮಗೋಸ್ಕರ ನೀವು ಯಾರಿಗೋಸ್ಕರ ಬದುಕ್ತಾ ಇದ್ದಾರೆ ಅವರು ನಿಮ್ಮನ್ನು ತುಂಬಾ ನಿರ್ಲಕ್ಷಿಸ್ತಾ ಇದ್ದಾರೆ. ಅಂದರೆ ಬಹಳ ಸಮಯದಿಂದ ನೀವು ಅವರಿಗೋಸ್ಕರ ನೀವು ಕಾಯ್ತಾ ಇದ್ದೀರಾ, ಅವರ ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ನಾನು ಏನೇ ಅವ್ರು ನನಗೇನೇ ಮಾಡಿರ್ಬೋದು, ಬಟ್ ನಾನು ಅವರಿಗೆ ತುಂಬಾ ಪ್ರೀತಿ ಕೊಡ್ತೀನಿ, ನಾನು ಅವರಿಗೋಸ್ಕರ ಬದುಕ್ತೀನಿ, ಅವ್ರು ನನ್ನ ಜೀವನದಲ್ಲಿ ಮತ್ತೆ ಬಂದೇ ಬರ್ತಾರೆ, ಮತ್ತೆ ನನಗೆ ಅದೇ ನಾನು ಏನು ಅಂದ್ಕೊಂಡಿನಿ ಆ ಪ್ರೀತಿ ನನಗೆ ಕೊಡ್ತಾರೆ ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿದ್ದೀರ. ಅಂದರೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಯಾಕೆ ಈ ಕಷ್ಟಪಡ್ತಾ ಇದ್ದೀರಾ ಅಂತ ನೀವು ಅಂದ್ಕೊತಾ ಇದ್ದೀರಾ ಅಂದರೆ, ಯಾಕಪ್ಪ ಅಂತ ಹೇಳಿದರೆ ನಿಮ್ಮ ಮೌಲ್ಯವನ್ನು ನೀವು ಮರೆತಿದ್ದಕ್ಕೆ ಈ ಕಷ್ಟ ಅನುಭವಿಸ್ತಾ ಇದ್ದೀರ. ಅಂದರೆ ನಿಮ್ಮ ಸೆಲ್ಫ್ ಲವ್ನ ನೀವು ಮರ್ತಿದ್ದೀರ, ನಿಮಗೋಸ್ಕರ ನೀವು ಬದುಕೋದನ್ನು ಮರೆತಿದ್ದೀರ, ಅದಕ್ಕೆ ನಿಮಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ಬೇರೆಯವ್ರಿಗೋಸ್ಕರ ಇಲ್ಲಿವರೆಗೂ ನೀವು ಪ್ರೀತಿ ಕೊಡ್ತಾ ಇದ್ದೀರಾ, ಬೇರೆಯವ್ರಿಗೋಸ್ಕರನೇ ಬದುಕಿದ್ದಾಯಿತು, ಬೇರೆಯವ್ರಿಗೋಸ್ಕರನೇ ಮಾಡಿದ್ದಾಯಿತು, ಎಲ್ಲದೂ ಬೇರೆಯವ್ರಿಗೋಸ್ಕರನೇ ಆಯಿತು. ಬಟ್ ಏನಪ್ಪ ಇಲ್ಲಿ ಆಗ್ತಾ ಇರೋದೇನು, ನಿಮಗೋಸ್ಕರ ಏನೂ ಇಲ್ಲ, ನಿಮಗೋಸ್ಕರ ಯಾವುದನ್ನು ನೀವು ಕಾಯ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ನೀವು ನಂಬಿರುವಂತಹ ದೈವ ಶಕ್ತಿ ಹೇಳ್ತಾ ಇದೆ, ನಿಮಗೋಸ್ಕರ ನೀವು ಬದುಕಿ, ಬೇರೆಯವ್ರಿಗೋಸ್ಕರ ಬಂದಿದ್ದು ಆಯಿತು, ಆಗಿದ್ದು ಆಯಿತು, ಎಲ್ಲನೂ ಆಯಿತು, ಈಗ ನಿಮಗೋಸ್ಕರ ಬದುಕಿ. ನಿಮ್ಮನ್ನು ಪ್ರೀತಿ ಮಾಡೋರು ಬರ್ತಾರೆ, ಅವರ ಸಮಯ ಬಂದಾಗ ಬರ್ತಾರೆ. ಬಟ್ ನೀನು ನಿನ್ನ ಪ್ರೀತಿನ, ನಿನ್ನ ಮನಸ್ಸನ್ನು ಪ್ರೀತಿಸು, ನಿನ್ನ ಆತ್ಮನ ಪ್ರೀತಿಸು, ನಿನಗೋಸ್ಕರ ಬದುಕು, ನಿನಗೋಸ್ಕರ ನೀನು ಮಾಡು, ನಿನ್ನ ಮೌಲ್ಯವನ್ನು ನೀನು ಮೊದಲು ಅರ್ಥ ಮಾಡಿಕೊ. ಬೇರೆಯವರಿಗೆ ಅರ್ಥ ಮಾಡ್ಸೋಕ್ಕೆ ಹೋಗಬೇಡ, ನಿನ್ನ ಮೌಲ್ಯದ ಅರ್ಥವನ್ನು ನೀನೇ ಅರ್ಥ ಮಾಡಿಕೊ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಿಮಗೆ ಇಲ್ಲಿವರೆಗೂ ಕಷ್ಟ ಆಯಿತು. ನಾವು ಬೇರೆಯವ್ರಿಗೋಸ್ಕರ ಬದುಕಿದಾಗ ನಮ್ಮ ವ್ಯಾಲ್ಯೂ ಗೊತ್ತಾಗಲ್ಲ, ಅವ್ರಿಗೆ ಗೊತ್ತಾಗಲಿ ಅಂತ ನಾವು ಹೇಳಿ ಜಾಸ್ತಿ ಎಫರ್ಟ್ ಹಾಕಿರ್ತೀವಿ, ಬಟ್ ಅದು ನಮಗೆ ನೋವಾಗ್ತಾ ಹೋಗುತ್ತೆ. ನಾವು ಅವರಿಂದ ನಿರೀಕ್ಷೆ ಮಾಡ್ತಿರ್ತೀವಿ, ಆ ನಿರೀಕ್ಷೆ ಮಾಡೋದ್ರಿಂದ ನಾವು ತುಂಬಾ ನೋವು ಪಡ್ತೀವಿ. ಆಗ ಆ ನೋವನ್ನು ಬಿಟ್ಟು ಅವರಿಗೋಸ್ಕರ ಅವ್ರಿಗೇನು ನಮ್ಮ ಕರ್ತವ್ಯ ಏನಿದೆ ಅದನ್ನ ಮಾಡಬೇಕು. ಅವ್ರಿಗೆ ಪ್ರೀತಿ ತೋರಿಸ್ಬೇಕಾ, ಅವ್ರಿಗೆ ಕೆಲಸ ಮಾಡಬೇಕಾ, ಅವ್ರಿಗೆ ಕೆಲಸ ಮಾಡಬೇಕು. ಅವ್ರಿಗೇನು ನಾವು ಮಾಡ್ತೀವಿ ಅದನ್ನು ಸಹಿತ ನಮಗೋಸ್ಕರನೂ ನಾವು ಟೈಮ್ ಕೊಡಬೇಕು ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತದೆ. ಅಂದರೆ ನಿಮ್ಮ ದೈವಿಕ ಸಂದೇಶ ನಿಮಗೆ ಹೇಳ್ತಾ ಇದೆ, ನೀವು ಪ್ರಯತ್ನ ಮಾಡಿದ್ರು, ನೀವು ಎಷ್ಟೇ ಇದು ಮಾಡಿದ್ರು ಸಹಿತ ನಿಮಗೆ ಅಲ್ಲಿ ಕಷ್ಟ ತಪ್ಪಿದ್ದಲ್ಲ. ನೀವು ಏನೇ ಒಂದು ಮಾಡಿ, ನೀವು ಯಾವುದೇ ರೀತಿಯಲ್ಲಿ ಇದ್ರೂ ಸಹಿತ ನಿಮಗೋಸ್ಕರ ಮೊದಲು ನೀವು ದಾರಿಯನ್ನು ಮಾಡ್ಕೊಳ್ಳಿ. ಅಂದರೆ ನಿಮಗೋಸ್ಕರ ನೀವು ಮೆಡಿಟೇಷನ್ ಮಾಡಿ, ನಿಮ್ಮ ಖುಷಿಗೋಸ್ಕರ ಬದುಕಿ. ನೀವು ಯಾವುದಕ್ಕೆ ಖುಷಿ ಪಡ್ತೀರಾ, ಸಂಗೀತ ಕೇಳ್ತೀರಾ, ಸಂಗೀತ ಕೇಳಿ, ಡ್ಯಾನ್ಸ್ ಮಾಡ್ತೀರಾ, ಡ್ಯಾನ್ಸ್ ಮಾಡಿ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಕೆಲಸ ಮಾಡಿ, ನಿಮ್ಮನ್ನು ನೀವು ಮೊದಲು ಖುಷಿ ಪಡಿಸಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಅದಕ್ಕೋಸ್ಕರನೇ ಅಂದರೆ ಬೇರೆಯವ್ರಿಗೋಸ್ಕರ
ನೀವು ಏನು ಕಾಯ್ತಾ ಇದ್ರಿ, ಬೇರೆಯವ್ರಿಗೋಸ್ಕರ ಏನೆಲ್ಲ ಮಾಡ್ತಾ ಇದ್ರಿ, ನೀವೇನು ನಿರೀಕ್ಷೆ ಮಾಡ್ತಾ ಇದ್ರಿ ಅದು ನಿಮಗೆ ಸಿಗದೇ ಇರೋ ಕಾರಣ ನಿಮಗೆ ಇಷ್ಟೊಂದು ನೋವಾಗ್ತಾ ಇದೆ, ನಿಮಗೆ ಇಷ್ಟೊಂದು ತೊಂದರೆ ಆಗ್ತಾ ಇದೆ ಅಂತ ಇಲ್ಲಿ ದೈವಿಕ ಸಂದೇಶ ಹೇಳ್ತಾ ಇದೆ. ಓಕೆ, ಇಲ್ಲಿ ನಮ್ಮನ್ನು ನಾವು ಮರ್ತಿರ್ತೀವಿ. ಇಲ್ಲಿ ಸಹಿತ ಅದನ್ನೇ ಹೇಳ್ತಾ ಇದೆ, ನಮ್ಮನ್ನು ನಾವು ಮರೆತು ಬೇರೆಯವ್ರಿಗೋಸ್ಕರನೇ ಜೀವನ ಮುಡಿಪಾಗಿಟ್ಟಿರ್ತೀವಿ. ನನ್ನ ಗಂಡ ಚೆನ್ನಾಗಿರಲಿ, ನನ್ನ ಮಕ್ಕಳು ಸರಿ ಇರಲಿ, ನನ್ನ ತಮ್ಮರು ಸರಿ ಇರಲಿ, ನಮ್ಮ ತಾಯಿಯರು ಸರಿ ಇರಲಿ, ಪ್ರತಿಯೊಬ್ಬರಿಗೋಸ್ಕರನೂ ಟೈಮ್ ಕೊಟ್ಟಿರ್ತೀವಿ. ನಮಗೋಸ್ಕರ ನಾವು ಎಲ್ಲೂ ಟೈಮ್ ಕೊಟ್ಟಿರಲ್ಲ, ನಮಗೋಸ್ಕರ ನಾವು ಏನೂ ತೊಗೊಂಡಿರಲ್ಲ. ನಾವು ಏನೋ ಒಂದು ವಸ್ತು ತಗೋಬೇಕಾದ್ರೆ ಇದು ನನ್ನ ಮಗನಿಗೆ ಬೇಕು, ಈಗ ನಾನು ಏನೋ ಒಂದು ವಸ್ತು ತಗೊಂತ ಇದು ನನ್ನ ತಾಯಿಗೆ ಬೇಕು, ಇದು ನಾ ಏನೋ ಒಂದು ಬೇರೆ ಯಾವುದನ್ನೇ ಆಗಲಿ ನಾವು ತಗೊಳಕ್ಕೆ ಹೋದಾಗ ಬೇರೆಯವ್ರಿಗೋಸ್ಕರನೇ ಬದುಕಿರ್ತೀವಿ ಹೊರತು ನಮಗೋಸ್ಕರ ನಾವು ಏನೂ ಮಾಡಲ್ಲ. ಹೆಣ್ಮಗಳಾಗಿರ್ಬೋದು, ಇಲ್ಲಿ ಗಂಡು ಮಗ ಆಗಿರ್ಬೋದು, ಯಾರೇ ಆಗಿರ್ಬೋದು, ನನ್ನ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ ಹೇಳಿ ಬಯಸ್ತಾರೆ, ಕರೆಕ್ಟು. ಆದರೆ ಆ ಕಡೆಯಿಂದನೂ ನಮಗೆ ಅದೇ ಥರ ಪ್ರೀತಿ ಬಂತು ಅಂದರೆ ನಮಗಿದು ಯಾವುದೇ ರೀತಿಯಾದ ಕಷ್ಟ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಮಗೆ ಯಾವುದೇ ರೀತಿ ಒಂಟಿತನ ನಮಗೆ ಕಾಡೋದಿಲ್ಲ. ಅಂದರೆ ಇಲ್ಲಿ ದ ಹರ್ಮಿಟ್ ಏನು ಹೇಳ್ತಾ ಇದೆಯಪ್ಪ ಅಂದರೆ, ಒಂಟಿತನ ನೀವು ಪ್ರೀತಿಯಲ್ಲಿ ಕೊಡ್ತಾ ಬೇರೆಯವ್ರಿಗೋಸ್ಕರ ಬೇರೆಯವ್ರಿಗೋಸ್ಕರ ಜೀವನ ಮಾಡ್ತಾ ಇಲ್ಲಿ ಬೇರೆಯವ್ರಂದಲ್ಲ, ನಮ್ಮ ಸಂಬಂಧದಲ್ಲೇ ನಾವು ಅವರಿಗೂ ಎಷ್ಟು ಪ್ರೀತಿ ಕೊಟ್ಟಿರ್ತೀವೋ ಅಷ್ಟನ್ನು ನಾವು ನಮ್ಮ ಜೀವನಕ್ಕೂ ಅವರು ಕೊಡಬೇಕು. ಅವ್ರು ಕೊಡದೇ ಇದ್ದಾಗ ನಾವು ತುಂಬಾ ನೋವು ಪಡ್ತಾ ಇರ್ತೀವಿ, ಹಿಂಸೆ ಅನುಭವಿಸ್ತಾ ಇರ್ತೀವಿ, ಒಂಟಿತನ ಬಯಸ್ತಾ ಇರ್ತೀವಿ, ಒಂಟಿತನದಲ್ಲಿ ಇರ್ತೀವಿ. ನಾವು ಇದು ಜೀವನದಲ್ಲಿ ನಾನು ಎಷ್ಟು ಮಾಡಿದರೂ ನನಗೆ ಯಾರೂ ಪ್ರೀತಿ ತೋರಿಸಲ್ಲ, ನಾನು ಯಾರೂ ನನಗೆ ತೋರಿಸ್ತಾ ಇಲ್ಲಲ್ಲ, ನಾನು ಎಷ್ಟು ಮಾಡಿದರೂ ಮತ್ತು ನನ್ನ ಹೀಯಾಳಿಸ್ತಾರೆ, ನನ್ನ ಅವಮಾನ ಮಾಡ್ತಾರೆ, ನನ್ನನ್ನು ಯಾವುದೇ ರೀತಿಯಲ್ಲಿ ಒಂದು ವ್ಯಕ್ತಿತ್ವ ಬೆಲೆ ಕೊಡೋದಿಲ್ಲಲ್ಲ ಅನ್ನೋ ರೀತಿಯಲ್ಲಿ ನೀವು ತುಂಬಾ ಕೊರಗ್ತಾ ಇರ್ತೀರ, ತುಂಬಾ ನೋವು ಪಡ್ತಾ ಇರ್ತೀರ. ಆಗ ಯೂನಿವರ್ಸ್ ಏನು ಹೇಳ್ತಾ ಇದಪ್ಪ ಅಂದರೆ, ಜನರಿಂದ ದೂರ ಇದ್ದುಕೊಂಡೇ ನಿನ್ನ ಖುಷಿಯನ್ನು ನೀ ಪಡ್ಕೋಬೋದು. ಅಂದರೆ ನಿಮ್ಮ ಕರ್ತವ್ಯ ಏನಿದೆಯೋ ಅದನ್ನು ಮಾಡಬೇಕು. ಅದನ್ನು ಮಾಡಿ ನಿಮಗೋಸ್ಕರ ಅವರಿಂದ ದೂರ ಇದ್ದು ನಿಮಗೋಸ್ಕರ ಏನು ಬೇಕಾಗಿದೆಯೋ ಅದನ್ನು ಮಾಡಬೇಕು. ಅಂದರೆ ನೀವು ಬೇರೆಯವ್ರಿಗೋಸ್ಕರ ಬದುಕೋದ್ರಿಂದ ನಿಮ್ಮ ಜೀವನದಲ್ಲಿರೋ ಬೆಳಕನ್ನು ನೀವು ಕಗ್ಗತ್ತಲೆಯಾಗಿ ಮಾಡ್ಕೊಂಡಿರ, ನಿಮ್ಮ ಜೀವನವನ್ನು ನೀವೇ ಕತ್ತಲೆ ಮಾಡ್ಕೊಂಡಿರ. ಈಗ ಬೆಳಕು ಮುಂದಿದೆ, ನೀವು ನೀವು ನೋಡಿದರೆ ಅದರಿಂದ ನಿಮಗೆ ಒಂದು ಖುಷಿ ಸಿಗುತ್ತೆ, ಒಂದು ನೆಮ್ಮದಿ ಸಿಗುತ್ತೆ. ನೀವು ಅದನ್ನು ಬಿಟ್ಟು ನೀವು ತಳಗೆ ಬೇರೆಯವರಲ್ಲೇ ನೀವು ಹುಡುಕ್ತಾ ಹೋದ್ರಿ ಅಂದರೆ ನಿಮಗೆ ಯಾವುದೂ ಸಿಗಲ್ಲ. ನಿಮ್ಮ ಒಳಗೆ ಆ ಆತ್ಮದ ಒಳಗೆ ನಿಮಗೆ ಉತ್ತರ ಸಿಗುತ್ತೆ. ಯಾಕೆಂದರೆ ನಿಮ್ಮೊಳಗೆ ನಿಮ್ಮ ಹತ್ರ ಉತ್ತರ ಇದೆ, ಬಟ್ ಅದನ್ನು ನೋಡ್ತಾ ಇಲ್ಲ. ನೀವು ಅದನ್ನು ನೋಡೋದು ಬಿಟ್ಟು ಬೇರೆಯವ್ರಿಗೋಸ್ಕರ ಬದುಕ್ತಾ ಇದ್ದೀರ. ಅಂದರೆ ಅಲೋನ್ ಥರ ಬದುಕ್ತಾ ಇದ್ದಾರೆ. ನನಗೆ ಬೇಡಪ್ಪ, ಇದು ಜೀವನನೇ ಸಾಕು, ಎಷ್ಟು ಮಾಡಿದರೂ ನನಗೆ ಆಗೋದಿಲ್ಲ ಅನ್ನುವಂತಹ ಮನಸ್ಥಿತಿ, ಮೈಂಡ್ಸೆಟ್ಟ ನಾವು ಇಟ್ಕೊಂಡಿರ್ತೀವಿ. ಅಂದರೆ ಯೂನಿವರ್ಸ್ ನಿಮಗೇನು ಹೇಳ್ತಾ ಇದೆಯಪ್ಪ ಅಂದರೆ, ಬೇರೆಯವ್ರಿಗೋಸ್ಕರ ನಿನ್ನ ಜೀವನವನ್ನು ನಿನ್ನ ವ್ಯಕ್ತಿತ್ವವನ್ನು ಕಡಿಮೆ ಮಾಡ್ಕೋಬೇಡ, ನಿನ್ನ ಮೌಲ್ಯವನ್ನು ಕಳ್ಕೋಬೇಡ. ನಿನಗೂ ಒಂದು ಮೌಲ್ಯ ಇದೆ, ನಿನಗೂ ಒಂದು ಜೀವನ ಇದೆ, ನಿನಗೂ ಒಂದು ಖುಷಿ ಇದೆ, ನಿನ್ನದೇ ಆದ ಒಂದು ವ್ಯಕ್ತಿತ್ವ ಇದೆ. ಆ ವ್ಯಕ್ತಿತ್ವವನ್ನು ಬೇರೆಯವ್ರಿಗೋಸ್ಕರ ಹಾಳು ಮಾಡಿಕೊಂಡು ಅವಮಾನ ಪಡ್ಕೊಳ್ಳೋದಕ್ಕಿಂತ ನಿಮ್ಮ ಕರ್ತವ್ಯ ಏನಿದೆಯೋ ಅದನ್ನು ಮಾಡಿ ನಿಮಗೋಸ್ಕರ ನೀವು ಟೈಮ್ ಕೊಡಿ ಅನ್ನೋದನ್ನು ಇಲ್ಲಿ ದ ಹರ್ಮಿಟ್ ಹೇಳ್ತಾ ಇದೆ. ಅಂದರೆ ಇಲ್ಲಿ ಪನಿಷ್ಮೆಂಟ್ ನೀವು ತಗೋಬೇಡಿ, ಬೇರೆಯವರಿಗೂ ಪನಿಷ್ಮೆಂಟ್ ಕೊಡಬೇಡಿ, ನಿಮಗೆ ನೀವು ಖುಷಿ ಪಡಿ. ನಿಮ್ಮ ಇನ್ನರ್ ವಾಯ್ಸನ್ನು ಕೇಳಿ. ನಿಮ್ಮ ಇನ್ನರ್ ವಾಯ್ಸ್ ಅಂದರೆ ನಿಮ್ಮ ಆತ್ಮ, ನಿಮ್ಮ ಮನಸ್ಸು, ನಿಮ್ಮ ಮೈಂಡು ಏನು ಹೇಳುತ್ತೆ ಅದನ್ನು ಕೇಳಿ. ಬರೀ ಬೇರೆಯವ್ರಿಗೋಸ್ಕರ ಚಿಂತೆ ಮಾಡೋದ್ರಿಂದ ನೀವು ಇನ್ನೂ ಒಳಗೆ ಹೋಗ್ತೀರ. ಅಂದರೆ ಆರೋಗ್ಯದಲ್ಲಿ ಅಂದರೆ ಆರೋಗ್ಯ ಕೆಡ್ಬೋದು, ಅಥವಾ ಟೆನ್ಷನ್ ಆಗ್ಬೋದು, ಸಿಟ್ಟು ಬರ್ಬೋದು, ಕೋಪ ಬರ್ಬೋದು. ಬೇರೆಯವ್ರಿಗೋಸ್ಕರ ಬೇರೆಯವ್ರ ಮೇಲೆ ಇದು ಮಾಡೋಕ್ಕಿಂತ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ನನಗೆ ಏನು ಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿವಿ ಅಂದರೆ ಇಲ್ಲಿ ಯಾವುದೇ ಥರದ ಸಮಸ್ಯೆ ಇಲ್ಲ. ನಿನಗೆ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ. ಈ ಕಷ್ಟ ಏನಕ್ಕೆ ಆಗ್ತಾ ಇದೆಯಪ್ಪ ಅಂದರೆ ನಿನ್ನನ್ನು ನೀನು ಅರ್ಥ ಮಾಡ್ಕೋತಾ ಇಲ್ಲ, ನಿನ್ನೊಳ ಆತ್ಮ ಏನು ಹೇಳ್ತಾ ಇದೆ ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ, ನಿನಗೋಸ್ಕರ ನೀನು ಟೈಮ್ ಕೊಡ್ತಾ ಇಲ್ಲ. ಟೈಮ್ ಹೋಗ್ತಾ ಇದೆ, ಇನ್ನೂ ಟೈಮ್ ಬರಲ್ಲ ನಿಮಗೆ. ನಿಮ್ಮ ಜೀವನ ಇನ್ನೂ ಹೋಗ್ತಾ ಇರುತ್ತೆ ಹೊರತು ಆ ಟೈಮ್ ನಿಮಗೆ ಮತ್ತೆ ಮರಳಿ ಬರೋದಿಲ್ಲ. ಆ ಇರೋ ಟೈಮಲ್ಲಿ ನಾವು ಇರೋದರಲ್ಲೇ ನಾವು ಸಂತೋಷವಾಗಿ ಖುಷಿಯಾಗಿರೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿ ದ ಎಂಪ್ರೆನ್ಸ್ ಬರ್ತಾ ಇದೆ. ಅಂದರೆ ನಿನ್ನೊಳಗೆ ದೊಡ್ಡ ಶಕ್ತಿ ಇದೆ. ಅಂದರೆ ಇಲ್ಲಿ ಹೇಳಿದೆ, ನಿನ್ನ ಮೈಂಡನ್ನು, ನಿಮ್ಮ ಅದರಲ್ಲೇ ಕೇಳಿ, ನಿಮ್ಮ ಆತ್ಮನ ಕೇಳಿ, ನಿಮ್ಮ ಮೈಂಡನ್ನು ಕೇಳಿ, ನಿಮ್ಮ ಸೋಲ್ನ ಕೇಳಿ ಅಂತ ಹೇಳಿದೆ. ನೀವು ನಿಮ್ಮ ಮನಸ್ಸನ್ನು ಬೇರೆಯವ್ರಿಗೋಸ್ಕರ ನಿಮ್ಮ ಮೌಲ್ಯವನ್ನು ಹಾಳು ಮಾಡ್ಕೊಳೋಕ್ಕಿಂತ, ಅವಮಾನ ಪಡೋದಕ್ಕಿಂತ, ಬೇರೆಯವ್ರನ್ನ ಪ್ರೀತಿ ಕೇಳೋದಕ್ಕಿಂತ ನಿನ್ನೊಳಗೆ ಒಂದು ದೊಡ್ಡ ಅದ್ಭುತವಾದ ಶಕ್ತಿ ಇದೆ.
ನಿನ್ನೊಳಗೆ ಒಂದು ಅದ್ಭುತವಾದ ಶಕ್ತಿ ಇದೆ, ನಿನ್ನೊಳಗೆ ಪ್ರೀತಿ ಕೊಡುವಂತಹ ಮನಸ್ಸಿದೆ, ನಿನ್ನ ರಾಜ ರಾಣಿ ಥರ ಬದುಕುವಂತಹ ಶಕ್ತಿ ನಿನ್ನೊಳಗೆ ಇದೆ ಅಂತ ಹೇಳ್ತಾ ಇದೆ ಇಲ್ಲಿ. ಮತ್ತು ಏನಾಗ್ತಾ ಇದೆ ಅಂದರೆ ಹೀಲಿಂಗ್ ಎನರ್ಜಿ ಸಹಿತ ನಿಮಗೆ ಕಾಣುತ್ತೆ. ಅಂದರೆ ಇಲ್ಲಿ ನೀವು ತುಂಬಾ ಸ್ಟ್ರೆಸ್ಸಲ್ಲಿದ್ದೀರಾ, ನಿಮ್ಮ ಒಳಗೆ ಹೀಲಿಂಗ್ ಆಗ್ತಾ ಇದೆ, ನಿಮ್ಮ ಮೈಂಡ್ ಹೀಲ್ ಆಗ್ತಾ ಇದೆ, ನಿಮ್ಮ ಮನಸ್ಸು ಹೀಲ್ ಆಗ್ತಾ ಇದೆ, ನಿಮ್ಮ ಬಾಡಿ ಹೀಲ್ ಆಗ್ತಾ ಇದೆ. ಇಲ್ಲಿ ಇತರರನ್ನು ಎತ್ತುವ ಶಕ್ತಿ ನಿನಗಿದೆ. ಅಂದರೆ ನಿನ್ನನ್ನು ನೀನು ಒಂದು ಸ್ಥಾನಕ್ಕೆ ತಗೊಂಡು ಹೋಗೋದಲ್ಲದೆ ಬೇರೆಯವರನ್ನು ಸಹಿತ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಬೇರೆಯವರಿಗೆ ಹೇಳಿ ಅದನ್ನು ಅವ್ರನ್ನೂ ಸಹಿತ ಒಂದು ಮೋಟಿವೇಶನ್ ಮಾಡಿ ಎತ್ಕೋಬೋದು. ಅವ್ರನ್ನೂ ಸಹಿತ ಇದಲ್ಲ, ನೀನು ಹೀಗಲ್ಲ, ನೀನು ಹೀಗೆ ಅಂತ ನೀವೇ ಅದನ್ನು ಹೇಳ್ಬೋದು. ಅಂದರೆ ನಿಮ್ಮ ವ್ಯಕ್ತಿತ್ವ ಹೇಗಿದೆಯಪ್ಪ ಅಂದರೆ ಒಂದು ಶಾಂತ ಸ್ವಭಾವ, ಪ್ರೀತಿಯನ್ನು ಎಲ್ಲರಿಗೂ ಪ್ರೀತಿ ಹಂಚುವ ಸ್ವಭಾವ. ಆದರೆ ನಿಮ್ಮೊಳಗೆ ನೀವು ಸಹಿತ ಆ ಪ್ರೀತಿನ ಪಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದೆ. ಬೇರೆಯವ್ರಿಗೋಸ್ಕರ ಕೊಟ್ಟು ನಿಮ್ಮನ್ನು ನೀವು ಹಾಳು ಮಾಡ್ಕೋಬೇಡಿ. ನಿಮಗೋಸ್ಕರನೂ ನೀವು ಟೈಮ್ ಕೊಡಿ, ನಿಮಗೋಸ್ಕರನೂ ನೀವು, ನಿಮ್ಮ ವ್ಯಾಲ್ಯೂನೂ ತುಂಬ ದೊಡ್ಡದಿದೆ, ನಿಮ್ಮ ಶಕ್ತಿನೂ ಒಂದು ದೊಡ್ಡದಾಗಿದೆ. ನೀವು ಇಲ್ಲಿ ಹೀಲರ್ ಆಗಿರ್ಬೋದು, ಇಲ್ಲಿ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿರ್ಬೋದು, ಇಲ್ಲಿ ನೀವು ಈ ಪ್ರಶ್ನೆಗೆ ಹುಡುಕ್ತಿರ್ಬೋದು, ಯಾಕೆ ನನ್ನ ಜೀವನದಲ್ಲಿ ಎಲ್ಲ ನಡೀತಾ ಇದೆ, ಏನಾಗ್ತಾ ಇದೆ ನನ್ನ ಲೈಫಲ್ಲಿ, ನಾನು ಏನು ಪಡ್ಕೋತಾ ಇದ್ದೀನಿ, ನಾನು ಏನು ಕಳ್ಕೊತಾ ಇದ್ದೀನಿ, ಯಾಕೆ ಈ ಥರ ಆಗ್ತೈತಿ ಅನ್ನುವಂತಹ ಕ್ವಶನ್ನಿಗೆ ಆನ್ಸರ್ ಏನಪ್ಪ, ನಿಮ್ಮ ಒಳ ಮನಸ್ಸು ಏನು ಹೇಳ್ತಾ ಇದೆ ಅದನ್ನು ನೀವು ಕೇಳಿ. ನೀವು ಬೇರೆಯವ್ರಿಗೋಸ್ಕರ ಕಾಯೋದಲ್ಲ, ನಿಮಗೋಸ್ಕರ ಬೇರೆಯವರು ಕಾಯುವಂತಹ ಶಕ್ತಿ ನಿಮಗಿದೆ. ನಿಮಗೋಸ್ಕರ ಬೇರೆಯವರು ಕಾಯ್ತಾರೆ. ಅಂತಹ ಸಮಯನೂ ಬರುತ್ತೆ. ನಿಮ್ಮ ಮೌಲ್ಯ ಏನಿದೆಯೋ ಅದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋದನ್ನು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಅಂದರೆ ನೀನು ಎಲ್ಲರಿಗೂ ಕೊಡ್ತಾ ನಿನ್ನನ್ನೇ ನೀನು ಮರೆತಿದ್ದೀಯಾ. ನಿನ್ನ ಒಳಗೆ ನೀನು ಒಂದು ಅದ್ಭುತವಾದ ಶಕ್ತಿ ಇದೆ, ಆ ಶಕ್ತಿನ ನೀನು ನೋಡು. ಆ ಶಕ್ತಿ ನೋಡಿದೆ ಅಂದರೆ ನಿನ್ನ ಜೀವನದಲ್ಲಿ ಒಂದು ಸುಂದರವಾದ ಒಂದು ಮೂರ್ತಿ, ಸುಂದರವಾದ ಒಂದು ಅದ್ಭುತವಾದ ಒಂದು ಶಕ್ತಿ ನಿನ್ನಲ್ಲಿಯೇ ರೂಪಿತವಾಗುತ್ತೆ ಅನ್ನೋದನ್ನು ಇಲ್ಲಿ ಈ ಎಂಪ್ರೆನ್ಸ್ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ಅಂದರೆ ಇಷ್ಟು ದಿನದಲ್ಲಿ ನಾನು ನನ್ನ ಜೀವನದಲ್ಲಿ ಏನೆಲ್ಲ ನೋವು ಪಡ್ತಾ ಇದ್ದೀನಿ, ಯಾಕೆ ಅಂತ ಹೇಳ್ತಾ ಇದ್ರಲ್ಲ, ಯೂನಿವರ್ಸ್ ಹೇಳ್ತದೆ, ಮೊದಲು ನಿನ್ನನ್ನು ನೀನು ಅರ್ಥ ಮಾಡ್ಕೊ, ನಿನ್ನನ್ನು ನೀನು ಪ್ರೀತಿ ಮಾಡು, ನಿನಗೋಸ್ಕರ ನೀನು ಬದುಕು, ನಿನಗೋಸ್ಕರ ನೀನೆಲ್ಲ ಮಾಡು, ನಿನ್ನ ಕರ್ತವ್ಯನೂ ನಿಭಾಯಿಸು. ಮೊದಲು ನೆಕ್ಸ್ಟು ನಿನ್ನನ್ನು ನೀನು ಪ್ರೀತಿಸೋಕ್ಕೂ ನಿನಗೆ ಒಂದು ಟೈಮ್ ಕೊಡು, ಸಮಯ ಕೊಡು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಅಂದರೆ ಇಲ್ಲಿ ನೈಟ್ ಆಫ್ ಕಪ್ಸ್ ಪೆಂಟಿಕಲ್ ಏನು ಹೇಳ್ತಾ ಇದೆಯಪ್ಪ ಅಂದರೆ ಡಿಲೇ ಆಗ್ತಾ ಇದೆ. ಯಾಕೆ ಇಷ್ಟೆಲ್ಲ ಡಿಲೇ ಆಗ್ತಾ ಇದೆ? ನೀವು ಯಾರಿಗೋಸ್ಕರನೂ ವೆಯ್ಟ್ ಮಾಡ್ತಾ ಇದ್ದೀರಾ? ನೀವು ಯಾರನ್ನೂ ಪ್ರೀತಿ ಮಾಡ್ತಾ ಇದ್ದೀರಾ? ಅಥವಾ ನಿಮ್ಮ ಸಂಬಂಧದಲ್ಲಿ ಅವರು ಮಾತು ಬಿಟ್ಟಿರ್ಬೋದು, ಅವ್ರು ನನ್ನ ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ನನ್ನ ಜೊತೆ ಸರಿಯಾಗ್ತಿಲ್ಲ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಓಡ್ತಾ ಇರ್ಬೋದು. ಆ ಪ್ರೀತಿ ನಿಮ್ಮನ್ನ ಹುಡ್ಕೊಂಡು ಬರಬೇಕು ಅಂದರೆ ಅದಕ್ಕೆ ಆದ ಒಂದು ಸಮಯ ಬೇಕು. ಆ ಸಮಯ ಬರಬೇಕು ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಮೊದಲು ನಿನ್ನನ್ನು ನೀನು ಅರ್ಥ ಮಾಡ್ಕೊಂಡು, ಮೊದಲು ನಿನ್ನನ್ನು ನೀನು ಹೀಲ್ ಮಾಡ್ಕೊ, ಆಮೇಲೆ ಆ ಪ್ರೀತಿ ನಿನ್ನನ್ನು ಹುಡ್ಕೊಂಡು ಬರುತ್ತೆ. ನೀನು ಅದು ಕಾಯೋದ್ರಿಂದ ವ್ಯರ್ಥ. ನೀನು ಎಷ್ಟೇ ಕಾದ್ರಿ ಅಂದರೂ ಆ ಸಮಯ ಬರೋವರೆಗೂ ಬರೋದಿಲ್ಲ. ಅದು ಕಾಯೋದ್ರೊಳಗೆ, ಅದು ಬರೋದ್ರೊಳಗೆ ನಿನ್ನನ್ನು ನೀನು ಅರ್ಥ ಮಾಡಿಕೊಂಡು, ನಿನ್ನನ್ನು ನೀನು ಪ್ರೀತಿ ಮಾಡಿಕೊಂಡು, ನಿನ್ನ ಮೌಲ್ಯವನ್ನು ಅರ್ಥ ಮಾಡಿಕೊಂಡೆ ಅಂದರೆ ಅದು ನಿಮ್ಮ ಹತ್ರಗೆ ಮತ್ತೆ ಬರುತ್ತೆ. ಅದು ಹುಡುಕಿ ನಿಮ್ಮ ಹತ್ತಿರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಜೀವನದಲ್ಲಿ ಏನೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಲೇಟ್ ಆಗಿರ್ಬೋದು, ಅದೆಲ್ಲ ನಿಮ್ಮ ಜೀವನದಲ್ಲಿ ಒಂದು ಹ್ಯಾಪಿನೆಸ್ ತರುತ್ತೆ, ಅಂದರೆ ಸಂತೋಷವನ್ನು ತರುತ್ತೆ. ಯಾವ ಕೆಲಸ ಲೇಟಾಗಿ ಆಗುತ್ತೆ ಆ ಕೆಲಸದಲ್ಲಿ ಮುಂದೆ ಸಕ್ಸಸ್ ಅನ್ನೋದಿದೆ. ನೀವು ಯಾವುದಕ್ಕಾದ್ರೂ ವೆಯ್ಟ್ ಮಾಡ್ತಿರ್ಬೋದು. ಫೈನಾನ್ಷಿಯಲ್ ವಿಚಾರದಲ್ಲಿ ನಿಮ್ಮ ಮನೇಲಿ ಏನಾದರೂ ಸಮಸ್ಯೆ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ತೊಂದರೆ ಆಗಿರ್ಬೋದು, ಅಥವಾ ಯಾವುದೋ ಒಂದು ವಿಚಾರಕ್ಕೆ ನೀವು ಕಾಯ್ತಾ ಇರ್ಬೋದು. ಯಾಕಿದು ಡಿಲೇ ಆಗ್ತಾ ಇದೆ ಅಂತ ಹೇಳಿ ನೀವು ವೆಯ್ಟ್ ಮಾಡ್ತಾ ಇದ್ರಿ ಅಂದರೆ 100% ನಿಮಗೆ ಸಕ್ಸಸ್ ಇದೆ. ಯಾವ ಕೆಲಸ ನಿಧಾನವಾಗಿ ಆಗುತ್ತೋ ಆ ಕೆಲಸ ನಿಮಗೆ ಒಂದು ಒಳ್ಳೆಯ ಸಕ್ಸಸ್ಸನ್ನು ತಂದುಕೊಡುತ್ತೆ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಬಟ್ ಅದು ನಿಮಗೆ ಈಗ ಫಾಸ್ಟಾಗಿ ಕೆಲಸ ಬಂತು ಅಂದರೆ ಅದು ಪರ್ಮನೆಂಟ್ ಅಲ್ಲ. ನಿಮಗೆ ಲೇಟಾಗಿ ಬಂತು ಅಂದರೆ ನಿಮ್ಮ ಜೀವನದಲ್ಲಿ ಅದೊಂದು ಸಕ್ಸಸ್ಸನ್ನು ತಂದುಕೊಡ್ತೈತಿ ಮತ್ತು ಅದನ್ನ ಪರ್ಮನೆಂಟು ತಂದುಕೊಡುತ್ತೆ. ಅಂದರೆ ಇಲ್ಲಿ ಪ್ರೀತಿ ವಿಚಾರ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ವಿಚಾರಕ್ಕೆ ವೆಯ್ಟ್ ಮಾಡ್ತಾ ಇದ್ರೆ ಅಂದರೆ ನಿಮಗೆ ಬರುತ್ತೆ. ಅದು ಲೇಟಾಗಿ ಬಂದರೂ ಪರವಾಗಿಲ್ಲ, ಅದು ಒಂದು ಸಕ್ಸಸ್ಸನ್ನು ತಂದುಕೊಡುತ್ತೆ. ಅದು ಬಂದರೂ ಸಹಿತ ನಿಮಗೆ ಒಂದು ಪರ್ಮನೆಂಟಾಗಿ ಉಳಿಯುತ್ತೆ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಇದು ನಿನ್ನ ಫಾಸ್ಟ್ ಒಂದು ಯಾವ ರೀತಿ ಅಂದರೆ ನಿಮ್ಮ ಕೆಲಸ, ನಿಮ್ಮ ಲಕ್ ಅದು.
ಇದು ಬರಬೇಕು ಅಂದರೆ ಬರುತ್ತೆ. ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ, ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ಸನ್ನು ಪಡಿತೀರ, ನಿಮ್ಮ ಪ್ರೀತಿನ ನೀವು ಪಡಿತೀರ, ನಿಮಗೆ ಏನು ಬೇಕು ಅಂತೀರ ಅಂದ್ಕೊಂಡಿದ್ರೆ ಅದನ್ನು ನೀವು ಪಡಿತೀರ ಅನ್ನೋದನ್ನು ಇಲ್ಲಿ ನಿಧಾನವಾಗಿ ಬರುತ್ತೆ, 100% ಬರುತ್ತೆ, ಪರ್ಮನೆಂಟಾಗಿ ಬರುತ್ತೆ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನೀವು ಇಷ್ಟು ದಿನ ಏನು ಕಷ್ಟಪಟ್ಟಿದ್ರೆ ಆ ಕಷ್ಟಕ್ಕೆ ಒಂದು ಸಕ್ಸಸ್ ಅನ್ನೋದು ಬರ್ತಾ ಇದೆ. ಅದು ಬರಬೇಕು ಅಂದರೆ ಮೊದಲು ನೀನು ಹೀಲ್ ಆಗಬೇಕು, ನಿನ್ನನ್ನು ನೀನು ಅರ್ಥ ಮಾಡ್ಕೋಬೇಕು, ನಿನ್ನ ಮೌಲ್ಯವನ್ನು ಅರ್ಥ ಮಾಡ್ಕೋಬೇಕು, ನಿನಗೋಸ್ಕರ ನೀನು ಬದುಕಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಯಾವುದೇ ಒಂದು ಕೆಲಸ ಆಗಿರ್ಬೋದು, ಯಾವುದೇ ಒಂದು ವಿಚಾರ ಆಗಿರ್ಬೋದು, ಯಾವುದೇ ಒಂದು ವಿಚಾರಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾ ಇರ್ಬೋದು ಅಂದರೆ ಅದು ಬರುತ್ತೆ. ಸಕ್ಸಸ್ ಅನ್ನೋದು ನಿಮ್ಮ ಜೀವನದಕ್ಕೆ ಬರುತ್ತೆ, ನಿಧಾನ ಆದರೂ ಸಹಿತ ನಿಮಗೆ ಪರ್ಮನೆಂಟಾಗಿ ಬರುತ್ತೆ ಅನ್ನೋದನ್ನು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಮತ್ತು ಇಲ್ಲಿ ದಪ್ಪನ್ ಅಂತ ಬರ್ತಾ ಇದೆ. ಅಂದರೆ ಏನಪ್ಪ ಇದು ಅಂದರೆ ನೀನು ತುಂಬಾ ಸ್ಟ್ರಾಂಗು, ನೀನು ಒಂದು ಸ್ಟ್ರಾಂಗ್ ಮೆಸೇಜ್ ನಿನಗೆ ಬೇಕಿತ್ತಪ್ಪ. ಈಗ ನೀನು ತುಂಬಾ ಕಷ್ಟಪಡ್ತಾ ಇದೆಯಾ, ತುಂಬಾ ನೋವು ಪಡ್ತಾ ಇದೆಯಾ, ಯಾಕೆ ಈ ಕಷ್ಟ ಅಂತ ಹೇಳಿ ನೀನು ಯೋಚನೆ ಮಾಡ್ತಾ ಇರುವಾಗ ಯೂನಿವರ್ಸ್ ಹೇಳ್ತದೆ ನಿನಗೊಂದು ಅದ್ಭುತವಾದ ಸ್ಟ್ರಾಂಗ್ ಮೆಸೇಜ್ ಬರ್ತಾ ಇದೆ. ಅಂದರೆ ಏನಪ್ಪ ಅಂದರೆ ನೀನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದೀಯಾ, ನೀನು ಅಂದ್ಕೊಂಡಿರೋದು ನಿನ್ನ ಲೈಫಲ್ಲಿ ನೀನು ಬರ್ತೈತೋ ಬರೋದಿಲ್ಲ ಅನ್ನುವಂತಹ ಬೇರೆ ಓವರ್ ಥಿಂಕಿಂಗ್ ನಿನ್ನ ಲೈಫಲ್ಲಿ ಒಂದು ಸ್ಟಾರ್ಟ್ ಆಗ್ತಾ ಇದೆ. ಈಗ ಒಂದು ಟ್ರಾನ್ಸ್ಪರೆನ್ಸ್ ಆಗ್ತಾ ಇದೆ. ಅಂದರೆ ನಿನ್ನ ಜೀವನ ಒಂದು ಬದಲಾವಣೆ ಆಗ್ತಾ ಇದೆ. ಮೊದಲ ನೀನು ಇಲ್ಲಿ ಹೀಲ್ ಮಾಡಿಕೊಂಡೆ, ನಿನ್ನ ಬಾಡಿನ ನೀವು ಹೀಲ್ ಮಾಡಿಕೊಂಡ್ರೆ, ನಿನ್ನ ಮನಸ್ಸನ್ನು ಹೀಲ್ ಮಾಡಿಕೊಂಡೆ ಅಂದರೆ 100% ನಿಮ್ಮ ಜೀವನದಲ್ಲಿ ಮತ್ತೆ ಒಂದು ಅದ್ಭುತವಾದ ಬದಲಾವಣೆ ಆಗ್ತಾ ಇದೆ. ಸಪೋರ್ಟ್ ಇಲ್ಲ ಅಂತ ನೀವು ಅನ್ಸ್ಕೊಂಡಿರ್ಬೋದು, ಬಟ್ ಯೂನಿವರ್ಸಲ್ ಸಪೋರ್ಟ್ ನಿಮಗೆ ತುಂಬಾ ಇದೆ. ನನಗೆ ಏನಿದು, ನನ್ನ ಫೀಲಿಂಗ್ಸ್ ಯಾಕೆ ಈ ಥರ ಅಂತ ನೀವು ಯೋಚನೆ ಮಾಡ್ತಾರೆ. ಬಟ್ ಅಲ್ಲಿ ಹೇಳ್ತಾ ಇದೆ ಎಮೋಷ್ನಲಿ ನೀವು ಬ್ಲ್ಯಾಕ್ ಆಗಿದ್ದೀರಾ, ಎಮೋಷ್ನಲಿ ನೀವು ಏನು ಬ್ಲ್ಯಾಕ್ ಆಗಿದ್ದೀರಾ ಅದರಿಂದ ಹೊರ ಬನ್ನಿ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ರಿ, ನಿಮಗೋಸ್ಕರ ನೀವು ಬದುಕಿ, ನಿಮ್ಮ ಖುಷಿಗೋಸ್ಕರ ನೀವು ಬದುಕಿ. ಅಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಜೀವನ ಮತ್ತೆ ಬದಲಾವಣೆಯನ್ನು ಹೊಂದುತ್ತಾ ಇದೆ, ಹೊಸ ರೂಪವನ್ನು ತಂದ್ಕೋತಾ ಇದೆ, ನಿಮ್ಮ ಲೈಫ್ ಒಂದು ಹೊಸ ಜರ್ನಿನ ಸ್ಟಾರ್ಟ್ ಮಾಡೋಕ್ಕೆ ರೆಡಿಯಾಗಿದೆ ಅಂತ ಇಲ್ಲಿ ಇದು ಹೇಳ್ತಾ ಇದೆ. ಈ ಕಾರ್ಡ್ ಹೇಳ್ತಾ ಇದೆ ಇಲ್ಲಿ ದ ಮೆಂಟರ್ ಅಂತ ಏನಪ್ಪ ಹೇಳ್ತಾರೆ, ಇದೀಗ ನಿನಗೆ ಒಂದು ಸ್ಟೂಡೆಂಟ್ ಇದರಲ್ಲಿದ್ದೀರ, ಅಂದರೆ ನೀವೀಗ ಒಂದು ಕಲಿತಾ ಇದ್ದೀರ. ಆ ಕಲಿಕೆ ಏನಾಗ್ತಾ ಇದೆ ಅಂದರೆ ನಿಮಗೆ ಅಲ್ಲಿ ಒಬ್ಬ ಗುರು ಬೇಕು, ಅಲ್ಲಿ ಒಬ್ಬ ಮೆಂಟರ್ ಬೇಕು, ನಿಮಗೆ ಗೈಡ್ ಮಾಡೋಕ್ಕೋಸ್ಕರ ಒಬ್ಬ ಗೈಡೆನ್ಸ್ ಕೊಡೋಕ್ಕೋಸ್ಕರ ಒಬ್ಬ ವ್ಯಕ್ತಿ ಬೇಕು. ನೀವು ಒಂದು ಎಮೋಷ್ನಲಿ ಸ್ಟಕ್ ಆಗಿದ್ದೀರ, ಆ ಎಮೋಷ್ನಲಿ ಸ್ಟಕ್ ಆಗಿರೋದ್ರಿಂದ ಅದು ಹೊರ ಬರಬೇಕು ಅಂದರೆ ನೀವು ಮೆಡಿಟೇಷನ್ ಮಾಡಬೇಕು, ಅಥವಾ ನೀವು ಯಾವ್ದಾರ ಒಂದು ಗುರುವಿನ ಹತ್ರಗೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಪರಿಸ್ಥಿತಿನ ತುಂಬಾ ನೋವು ಪಡ್ತಾ ಇದ್ದೀರಾ, ಅದರಿಂದ ಹೊರ ಬರಬೇಕು ಅಂದರೆ ಒಬ್ಬ ಗುರುವಿನ ಹತ್ರಗಾಗಿರ್ಬೋದು, ಅಥವಾ ನಿಮಗೆ ಅತಿ ಆತ್ಮೀಯ ವ್ಯಕ್ತಿಗಳ ಹತ್ರ ಅದನ್ನ ಹೇಳ್ಕೊಳ್ಳೋದ್ರಿಂದ ಅವರಿಂದ ನಿಮಗೇನಾದರೂ ಒಂದು ಸಲಹೆ ಸಿಗ್ಬೋದು ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ನೀನು ಅಂದರೆ ಗೈಡೆನ್ಸ್ ಅಂದರೆ ಬೇರೆಯವ್ರ ಹತ್ರ ನೀವು ಗೈಡೆನ್ಸ್ ತಗೋಬೋದು, ಸ್ಪಿರಿಚುವಲ್ ವರ್ಕ್ ಮಾಡ್ಬೋದು, ಅಥವಾ ಜನರಿಗೆ ನೀನು ಒಂದು ದಾರಿ ತೋರಿಸುವಂತಹ ವ್ಯಕ್ತಿ ಆಗ್ಬೋದು. ನೀನು ಅವೆಲ್ಲ ಮಾಡ್ಕೊಂಡಿದ್ರೆ ಒಂದು ಜನರಿಗೆ ಒಂದು ಧೈರ್ಯ ಹೇಳುವಂತಹ ವ್ಯಕ್ತಿ ಆಗ್ಬೋದು, ಅಥವಾ ನೀವೇ ಸ್ಪಿರಿಚುವಲ್ ಜರ್ನಿಗೆ ಮುಂದೆ ಹೋಗ್ತಾ ಇರ್ಬೋದು. ನಿಮ್ಮ ಜೀವನಕ್ಕೆ ಒಂದು ಜೀವನನೇ ಬೇರೆ ಥರ ಬದಲಾವಣೆ, ನೀವು ಏನೋ ಹುಡುಕ್ತಾ ಇದ್ರಿ ಬಟ್ ಯೂನಿವರ್ಸ್ ಕೊಡ್ತಾ ಇರೋದೇ ಬೇರೆ ಆಗಿರುತ್ತೆ. ಅಂದರೆ ನಾವು ಹುಡುಕ್ತಾ ಇರೋ ದಾರಿನೇ ಬೇರೆ, ಆದರೆ ಯೂನಿವರ್ಸ್ ಇದನ್ನೇ ದಾರಿನೇ ಬೇರೆ, ಪ್ಲ್ಯಾನೇ ಬೇರೆ ಆಗಿರುತ್ತೆ. ಈಗ ನಾವು ಇಷ್ಟು ಕಷ್ಟಪಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಷ್ಟಕ್ಕೆ ಒಂದು ರೀಸನ್ ಇರಬೇಕಲ್ವ. ನಮ್ಮ ಜೀವನ ಬದಲಾವಣೆ ಯಾವುದೋ ಒಂದು ದಾರಿಗೆ ಹೋಗಬೇಕಂದ್ರೆ ಯೂನಿವರ್ಸ್ ನಮಗೆ ಒಂದು ದಾರಿ ತೋರಿಸ್ತಾರೆ. ಆ ಯೂನಿವರ್ಸ್ ಪ್ಲ್ಯಾನ್ ಏನಿದೆಯೋ ಅದ್ರ ಪ್ರಕಾರನೇ ನಮ್ಮ ಜೀವನ ನಡೀತಾ ಹೋಗುತ್ತೆ. ಹಾಗೆ ನಿಮ್ಮ ಬಾಡಿನ ನೀವು ಹೀಲ್ ಮಾಡ್ಕೊಂಡ್ರಿ ಅಂದರೆ, ನಿಮ್ಮ ಮನಸ್ಸನ್ನು ನೀವು ಹೀಲ್ ಮಾಡ್ಕೊಂಡ್ರಿ ಅಂದರೆ 100% ನಿಮಗೆ ಒಂದು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಬದಲಾವಣೆಯನ್ನು ತರ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯೂನಿವರ್ಸ್ ಹೇಳ್ತಾ ಇದೆ ಇಲ್ಲಿ ಅಪಾಲಜಿಸ್ ಅಂದರೆ ಏನಪ್ಪ ಅಂದರೆ ಇದು ಒಂದು ಓಲ್ಡ್ ಲೈಫ್ ಡಿಸ್ಟೆನ್ಸ್, ಅಂದರೆ ನಿಮ್ಮ ಲೈಫಲ್ಲಿ ಒಂದು ಓಲ್ಡ್ ಜರ್ನಿ ಇದೆ, ಆ ಓಲ್ಡ್ ಜರ್ನಿ ಕ್ಲೋಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಹಳೆ ಡೆಸ್ಟಿನಿಯಲ್ಲಿ ನಿಮ್ಮ ಹಣೆ ಬರದಲ್ಲಿ ಒಂದು ನೀವು ಯಾವ ಇದರಲ್ಲಿ ಯಾವುದಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರೆ ಆ ಕರ್ಮ ಹೊರ ಹೋಗ್ತಾ ಇದೆ. ನೀವು ನಿಮ್ಮ ಡೆಸ್ಟಿನಿಲಿ ಏನು ಬರ್ಕೊಂಡು ಬಂದಿದ್ರೆ ಅದು ಒಂದು ಹಳೆ ಪ್ಯಾಟ್ರನ್ ಕ್ಲೋಸ್ ಆಗ್ತಾ ಇದೆ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಹಳೆ ಸಂಬಂಧಗಳು ಹೋಗ್ತಾ ಇದೆ, ಹಳೆ ಪ್ಯಾಟ್ರನ್ ಮುಗಿತಾ ಇದೆ, ನಿಮ್ಮ ಹೊಸ ಜೀವನ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ರೀಬರ್ತ್
ನೀವು ಇಲ್ಲಿ ನಿಮ್ಮ ಬಾಡಿ ಹೀಲ್ ಮಾಡೋದ್ರಿಂದ, ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋದ್ರಿಂದ, ಮೆಡಿಟೇಷನ್ ಮಾಡೋದ್ರಿಂದ, ಸ್ಪಿರಿಚುವಲ್ ಜರ್ನಿ ಬರೋದ್ರಿಂದ ನಿಮ್ಮ ಲೈಫಲ್ಲಿ ಒಂದು ಹಳೆ ಪ್ಯಾಟ್ರನ್ ಹೋಗ್ತಾ ಇದೆ, ಹೊಸದಾದ ಲೈಫ್ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ನಾನು ಇಲ್ಲಿ ಅದನ್ನೇ ಹೇಳಿದ್ದು, ನಿಮ್ಮ ಜೀವನದಲ್ಲಿ ಒಂದು ಹೊಸದಾದ ಲೈಫ್ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಂಟಿತನದಿಂದ ನೀನು ಏನು ಇಲ್ಲಿವರೆಗೂ ಫೈಟ್ ಮಾಡ್ಕೊತ ಬಂದಿದ್ದೀರ ಅದು ಒಂದು ರೆಸ್ಟ್ ತಗೋತಾ ಇದೆ. ಅಂದರೆ ಓಲ್ಡ್ ಪ್ಯಾಟ್ರನ್ ಹೋಗ್ತಾ ಇದೆ. ನ್ಯಾಚುರಲ್ ಆಗಿ ನಿಮ್ಮ ಜೊತೆ ಯೂನಿವರ್ಸ್ ಬರ್ತಾ ಇದೆ. ಅಂದರೆ ಯೂನಿವರ್ಸ್ ಗೈಡೆನ್ಸ್ ನಿಮಗೆ ಸಿಗ್ತಾ ಇದೆ. ಎಲ್ಲರ ಸಮಸ್ಯೆಯನ್ನು ಹೊತ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಿನ್ನನ್ನು ನೀನು ಮೊದಲು ಪ್ರೊಟೆಕ್ಟ್ ಮಾಡ್ಕೊ ಅನ್ನೋದು ಹೇಳ್ತಾ ಇದ್ದಾರೆ, ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನೀವೇನೇನು ಮಾತಾಡೋದು, ನಿಮ್ಮ ಮನಸ್ಸಿಗೆ ಏನು ಹೇಳಬೇಕಪ್ಪ ಅಂದ್ರೆ, ಪ್ರತಿ ಸರಿನೂ ನನ್ನ ಜೀವನದಲ್ಲಿ ಆಗುತ್ತಿರುವ ಎಲ್ಲ ಬದಲಾವಣೆಗಳು ನನ್ನ ಉನ್ನತ ಹಿತಕ್ಕಾಗಿ ನಡೆಯುತ್ತಿದೆ. ನಾನು ಪುನರ್ಜನ್ಮ ಪಡೀತಾ ಇದ್ದೀನಿ. ಅಂದರೆ ನೀವು ಯಾವುದೋ ಒಂದು ಕಷ್ಟದಲ್ಲಿ ಸಿಲುಕಿ ಹಾಕ್ಕೊಂಡಿದ್ರೆ ಅಂದರೆ ನೀವೊಂದು ಪುನರ್ಜನ್ಮ ಪಡ್ಕೋತಾ ಇದ್ದೀರಾ, ರೀಬರ್ತನ್ನು ಪಡ್ಕೋತಾ ಇದ್ದೀರಾ. ನಿಮ್ಮ ಲೈಫಲ್ಲಿ ಒಂದು ಕಷ್ಟದ ಅಂತ್ಯ ಹೋಯಿತು, ನಿಮ್ಮ ಹಳೆ ಪ್ಯಾಟ್ರನ್ ಹೋಗಿ ಒಂದು ಹೊಸ ಲೈಫ್ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ನೀವು ಇಲ್ಲಿವರೆಗೂ ಏನು ಯಾಕೆ ಈ ಕಷ್ಟ ಹೋಗಿಲ್ಲ, ಯಾಕೆ ಈ ಕಷ್ಟ ನನ್ನ ಜೀವನದಲ್ಲಿ ಬರ್ತಾ ಇದೆ ಅಂತ ನೀವು ಏನು ಯೋಚನೆ ಮಾಡ್ತಾ ಇದ್ರಿ, ಯೂನಿವರ್ಸ್ ಪ್ಲ್ಯಾನ್ ಏನಿದೆಯಪ್ಪ ಅಂದರೆ ನಿಮ್ಮನ್ನು ಒಂದು ನಿಮ್ಮ ಜೀವನದ ಪ್ಯಾಟ್ರನ್ ಏನಿದೆ ಆ ಜೀವನದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೋಸ್ಕರ ಇಲ್ಲಿವರೆಗೂ ನಿಮಗೆ ಒಂದು ಪರೀಕ್ಷೆಯ ಕಾಲ ಆಗಿತ್ತು. ಆ ಪರೀಕ್ಷೆಯ ಕಾಲ ಮುಗಿದು ನಿಮ್ಮ ಹೊಸದಾದ ಲೈಫ್ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.